ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೆಳಗಡೆ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿನ್ನೆ ತಾನೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ರಾಮನಗರದ ಬಿಡದಿ ಹತ್ರ ಇರೋ ಭದ್ರಪ್ಪ ಲೇಔಟ್ನಲ್ಲಿ 14 ವರ್ಷದ ಕಿವಿ ಕೇಳದ ಹಾಗೂ ಮಾತು ಮಾರದ ಹುಡುಗಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ವಿಚಾರವಾಗಿ ತಿಳಿಸಿದ್ದೆ. ಆ ಕೇಸ್ಗೆ ಇವತ್ತು ಹೊಸ ಒಂದು ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಎಲ್ಲ ಪೊಲೀಸರು ಆ ಕೇಸ್ನ ಹೇಗಾದರೂ ಮಾಡಿ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಆ ಹಕ್ಕಿಪಿಕ್ಕಿ ಜನಾಂಗದವರಿಂದ ಯಾವುದೇ ರೀತಿ ಕಂಪ್ಲೇಂಟ್ನ ತಗೊಂಡಿರಲಿಲ್ಲ ಹಾಗೂ ಯಾವುದೇ ರೀತಿ ಸ್ಪಂದಿಸಿರಲಿಲ್ಲ. ಆದರೆ ಇವತ್ತು ಅಲ್ಲಿ ಸುಮಾರು ಜನ ಸೇರಿ ಗಲಾಟೆ ಮಾಡಿದ ಕಾರಣಕ್ಕೆ ಎಲ್ಲಿ ಕಾನೂನು ರೀತಿ ಪೊಲೀಸರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇವತ್ತ ಒಂದು ಕಂಪ್ಲೇಂಟ್ನ ತಗೊಂಡಿದ್ದಾರೆ. ಆದರೆ ಅದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಇವತ್ತ ಅಲ್ಲಿಗೆ ನಮ್ಮ ಕರ್ನಾಟಕ ಸರ್ಕಾರದ ಡೆಪ್ಯೂಟಿ CM ಆದಂಥ DK ಶಿವಕುಮಾರ್ ಅವರು ಭೇಟಿ ನೀಡಿದ್ದಾರೆ. DK ಶಿವಕುಮಾರ್ ಅವರು ಭೇಟಿ ನೀಡಿ ಆ ಹಕ್ಕಿಪಿಕ್ಕಿ ಜನಾಂಗದವ್ರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಕೃತ್ಯನ ಯಾರು ಎಸಗಿದ್ದಾರೆ ಅವ್ರನ್ನ ಕಾನೂನು ರೀತಿ ಬಂಧಿಸಲಾಗುತ್ತದೆ ಹಾಗೂ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಕೊಡಿಸಲಾಗುತ್ತೆ ಅಂತ DK ಶಿವಕುಮಾರ್ ಅವರು ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲಾಡಳಿತದಿಂದ ಹಾಗೂ DK ಶಿವಕುಮಾರ್ ಅವ್ರ ಕಡೆಯಿಂದ ಹಕ್ಕಿಪಿಕ್ಕಿ ಜನಾಂಗದವರಿಗೆ ಅಂದರೆ ಆ ಹುಡುಗಿ ಏನು ಸತ್ತಿದ್ದಾಳಲ್ಲ ಆಕೆಯ ಕುಟುಂಬಸ್ಥರಿಗೆ ಒಂದು ಚೆಕ್ನ ವಿತರಣೆ ಮಾಡಿದ್ದಾರೆ ಸರ್ಕಾರದಿಂದ. 4,12,500 ರೂಪಾಯಿಗಳು ಆ ಒಂದು ಚೆಕ್ಕನ್ನು ಈ ಮೃತಳ ಕುಟುಂಬಸ್ಥರಿಗೆ ನೀಡಿದ್ದಾರೆ ಹಾಗೂ ಪಂಚಾಯಿತಿ ಕಡೆಯಿಂದ 50,000 ರೂಪಾಯಿಗಳನ್ನು ನೀಡಿದ್ದಾರೆ. ಇದು ಕಾನೂನು ರೀತಿ ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಏನಂದರೆ DK ಶಿವಕುಮಾರ್ ಅವರು ಪ್ರೆಷರೈಸ್ ಮಾಡಿ ಪೊಲೀಸರಿಗೆ ಈ ಕೃತ್ಯ ಎಸಗಿರೋರು ಇಷ್ಟೊಂದು ಕ್ರೂರವಾಗಿ ಆಕೆಯನ್ನು ಕೊಲೆ ಮಾಡಿರೋರನ್ನು ಆದಷ್ಟು ಬೇಗ ತನಿಖೆಗೆ ಆಗ್ರಹಿಸಿ ಅವ್ರನ್ನ ಕಾನೂನು ರೀತಿ ಬಂಧಿಸಿ ಶಿಕ್ಷೆ ಕೊಡಿಸ್ಬೇಕು ಅಂತ ಆಗ್ರಹಿಸಬೇಕಿತ್ತು. ಆದರೆ ಇಲ್ಲಿ DK ಶಿವಕುಮಾರ್ ಅವ್ರು ಮಾಡಿರೋದು ಏನು ಅಂದರೆ ದುಡ್ಡಿನ ಸಹಾಯ ಮಾಡಿದ್ದಾರೆ. ಗೊತ್ತಿಲ್ಲ ಈ ಕೇಸ್ ಇನ್ನು ಮುಂದೆ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅಂತ. ಕಾನೂನಲ್ಲಿ ಈ ರೀತಿ ಬರೀ ಸತ್ತೋಗಿರೋರಿಗೆ ಹಣದ ಸಹಾಯ ಮಾಡಿಬಿಟ್ರೆ ಏನು ಉಪಯೋಗ ಆಗೋದಿಲ್ಲ. ಆ ಹಕ್ಕಿಪಿಕ್ಕಿ ಜನಾಂಗ ಏನಿದ್ರು ಅಲ್ಲಿ ಒಂದು ಲೈಟಿನ ವ್ಯವಸ್ಥೆ ಇಲ್ಲ. ಸಂಜೆ 6 ಗಂಟೆ ಆಗ್ತಿದ್ದಂಗೆ ಅಲ್ಲಿ ಕತ್ಲೆ ತುಂಬಿರುತ್ತೆ. ಯಾರು ಬಂದು ಯಾರನ್ನ ಎತ್ಕೊಂಡು ಹೋಗ್ತಾರೆ, ಯಾರನ್ನ ಕಿಡ್ನ್ಯಾಪ್ ಮಾಡ್ತಾರೆ, ಯಾರು ಬಂದು ಯಾರನ್ನ ಸಾಯಿಸ್ತಾರೆ, ಕೊಲೆ ಮಾಡ್ತಾರೋ, ದರೋಡೆ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಬರೀ ಹೋಗಿ ಆಕೆಯ ಒಂದು ಮಗು ಈಗ ಅಲ್ಲಿ ಸತ್ತೋಗಿದೆ ಕಾರಣಕ್ಕೆ ಹೋಗಿ 4 ಲಕ್ಷ ರೂಪಾಯಿ ಕೊಟ್ಟು ಹಾಗೂ ಅವರು 50,000 ರೂಪಾಯಿ ಕೊಟ್ಟಿದ ತಕ್ಷಣ ಇದೊಂದು ಪರಿಹಾರ ಅಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅಲ್ಲಿ ಸ್ಟ್ರೀಟ್ ಲೈಟ್ನ ವ್ಯವಸ್ಥೆ ಮಾಡಬೇಕು ಹಾಗೂ ಸತ್ತೋಗಿರುವಂಥ ಹುಡುಗಿಗೆ ನ್ಯಾಯ ಸಿಗಬೇಕು ಅಂದರೆ ಅವ್ರನ್ನೆಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಹುಡುಕಿ ಈ ಕೂಡಲೇ ಹುಡುಕಕ್ಕೆ ದಾರಿ ಮಾಡಬೇಕು. ಇಲ್ಲ ಅಂದರೆ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ. ಇದೇ ರೀತಿ ಸೌಜನ್ಯ ಕೇಸಲ್ಲಿ ಕೂಡ ಆಗಿದ್ದು ವಿತಿನ್ 24 hours ಒಳಗಡೆ ಪೋಸ್ಟ್ಮಾರ್ಟಮ್ ಮಾಡಿ ಆ ಏನೇನು ಆಗಿದೆ, ಆಕೆಗೆ ಬಲಾತ್ಕಾರ ನಡೆದಿರೋದು ನಿಜಾನ ಸುಳ್ಳ, ಆಕೆಗೆ ಎಷ್ಟು ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಫಾರೆನ್ಸಿಕ್ ರಿಪೋರ್ಟಲ್ಲಿ ಬರುತ್ತೆ. ಅದನ್ನು ಸಂಪೂರ್ಣ ಮಾಹಿತಿ ಪಡಿಬೇಕು. ಹಾಗೂ ಆಕೆ ತಲೆನ ಜಜ್ಜಿದ್ದಾರೆ ಅಂತ, ಮೈಮೂಳೆನ ಮುರಿದಾಕಿದ್ದಾರೆ ಅಂತ ಆಕೆ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬರೀ ಹಣದ ಸಹಾಯದಿಂದ ಆಕೆಗೆ ನ್ಯಾಯ ಸಿಗೋದಿಲ್ಲ. ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದೇ ಆದರೆ ಈ ಕೃತ್ಯ ಮಾಡಿರೋಂಥವ್ರನ್ನ ಯಾವುದೇ ರಾಜಕೀಯ ಪ್ರಭಾವಗಳಿಂದ ಮರೆಮಾಚದೆ ಕಾನೂನು ರೀತಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒದ್ದು ಒಳಗಾಕಬೇಕು ಅಂತ ಕೇಳ್ಕೊಳ್ತೀವಿ. ಆದರೆ ಕಾನೂನಾತ್ಮಕವಾಗಿ ನಾನು ನಿನ್ನೆ ಕೂಡ ಹೇಳಿದ್ದೆ, ಅವ್ರಿಗೆ ಏನಾದರೂ ಸಹಾಯ ಬೇಕಾಗಿದ್ದರೆ ನಮ್ಮನ್ನ ಸಂಪರ್ಕ ಮಾಡ್ಬೋದು, ನಾವು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ. ಯಾಕೆಂದರೆ ಇದು ಒಂದು ಕಿಡ್ನ್ಯಾಪಿಂಗ್, ರೇಪ್, ಮರ್ಡರ್ ಕೇಸ್ ಆಗಿರೋದ್ರಿಂದ ಅದು ನಾನ್ ಬೇಲಬಲ್ ಆಗಿರುತ್ತೆ ಈ ಕೇಸು. ಮುಂದಿನ ಒಂದು ತನಿಖಾ ಅವಧಿ ಯಾವ ರೀತಿ ಮಾಡ್ತಾರೆ ಪೊಲೀಸ್ನವರು ಅಂತ ಕಾದು ನೋಡಬೇಕು. ಇದೇ ರೀತಿ ಬರೀ ದುಡ್ಡು ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಲ್ಲಿ ಇರುವಂಥ ಹಕ್ಕಿಪಿಕ್ಕಿ ಜನಾಂಗದವರು ಅವರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕು.
ಒಂದು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿ ಆದಷ್ಟು ಬೇಗ ಕಲ್ಪಿಟ್ಸ್ನ ಕಂಡುಹಿಡಿಬೇಕು ಅಂತ DCP ಅವ್ರಿಗೆ ಹಾಗೂ ಕಮಿಷನರ್ ಅವ್ರಿಗೂ ಕೋರ್ಟಿಂದ ಒಂದು ಆದೇಶನ ಹೊರಡಿಸಿದ್ರೆ ಆದಷ್ಟು ಬೇಗ ಈ ಕ್ರಿಮಿನಲ್ಗಳು ಸಿಗ್ತಾರೆ ಅನ್ನೋದು ನಮ್ಮದೊಂದು ಕಾನೂನಾತ್ಮಕ ಸಲಹೆ. ಈ ಕೇಸ್ನ ಇದಕ್ಕಿಂತ ಮುಂದಕ್ಕೆ ಹೇಗೆ ತೊಗೊಂಡೋಗ್ಬೇಕು ಅಂದರೆ FIR ಏನಾಗಿದೆ, ಯಾವ ರೀತಿ ಅವ್ರು FIRನ ತೊಗೊಂಡಿದ್ದಾರೆ, ಕಂಪ್ಲೇಂಟ್ ಇವ್ರು ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ. ಅದೊಂದು ಏನಾದರೂ ನಮಗೆ ಸಿಕ್ಕರೆ ಇದರಲ್ಲಿ ಎಷ್ಟು ಒಳಗಡೆ ರಾಜಕೀಯ ಪ್ರಭಾವ ಇದೆ, ಕೈವಾಡಗಳಿದೆ, ಹಾಗೂ ಇದನ್ನು ಕೇಸ್ನ ಮುಚ್ಚಾಕಕ್ಕೆ ಯಾವ್ಯಾವ ರೀತಿ ಪ್ರಯತ್ನ ನಡೀತಾ ಇದೆ ಅಂತ ತಿಳ್ಕೊಬೋದು. ಸ್ನೇಹಿತರೆ, ಮತ್ತೆ ಇನ್ನೊಂದು ಪ್ರಕರಣ ಮುಚ್ಚೋಗಬಾರ್ದು. ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಕೇಸ್ ಥರ ಇದಾಗಬಾರ್ದು, ಮುಚ್ಚೋಗಬಾರ್ದು ಅನ್ನೋದಾದರೆ ಕಾನೂನಾತ್ಮಕ ರೀತಿಯಲ್ಲಿ ಎಚ್ಚೆತ್ಕೊಳ್ಳಿ, ಒಂದು ಹೋರಾಟ ನಡೆಸಿ. ಇಷ್ಟು ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಕಾನೂನು ರೀತಿ ಸಲಹೆ ಬೇಕಾಗಿದ್ದರೆ ನನ್ನನ್ನು ಸಂಪರ್ಕಿಸ್ಬೋದು. ಬೆಳಗ್ಗೆ 10ರಿಂದ ಸಂಜೆ 6ರವರೆಗೂ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಕಾನೂನಾತ್ಮಕ ಸಲಹೆ ಬೇಕಾಗಿದ್ದರೆ ನನ್ನ ಸಂಪರ್ಕಿಸ್ಬೋದು.